ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಶಿಲುಬೆ ಹಾದಿಯ ಕೊನೆಯ ಸ್ಥಳ 14ನೆಯ ಸ್ಥಳ. ಪ್ರಭು ಯೇಸುವಿನ ಪಾರ್ಥಿವ ಶರೀರವನ್ನು ಭೂಸ್ಥಾಪನೆ ಮಾಡಲಾಯಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಆಮೇನ್. ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ ವಚನ 57. ಸ್ವಾಮಿಯ ಸಮಾಧಿ. ಸಂಜೆಯಾಯಿತು. ಅರಿಮತಾಯ ಊರಿನ ಜೋಸೆಫ್ ಎಂಬ ಒಬ್ಬ ಧನವಂತನು ಅಲ್ಲಿಗೆ ಬಂದನು. ಈತನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಈತ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಬೇಡಿದನು. ಪಿಲಾತನು ಅದನ್ನು ಅವನಿಗೆ ಕೊಡುವಂತೆ ಅಪ್ಪಣೆ ಮಾಡಿದನು. ಜೋಸೆಫ್ ಅದನ್ನು ತೆಗೆದುಕೊಂಡು ಶುದ್ಧವಾದ ನಾರುಮಡಿ ವಸ್ತ್ರದಿಂದ ಸುತ್ತಿದನು. ತನಗೆಂದು ಬಂಡೆಯಲ್ಲಿ ಕೊರೆಯಲಾಗಿದ್ದ ಹೊಸ ಸಮಾಧಿಯಲ್ಲಿ ಅದನ್ನು ಇರಿಸಿದನು. ಆ ಸಮಾಧಿಯ ದ್ವಾರಕ್ಕೆ ಒಂದು ದೊಡ್ಡ ಕಲ್ಲನ್ನು ಉರುಳಿಸಿ ಹೊರಟು ಹೋದನು. ಮಗ್ದಲದ ಮರಿಯಳು, ಇನ್ನೊಬ್ಬ ಮರಿಯಳು ಅಲ್ಲೇ ಸಮಾಧಿಗೆ ಎದುರಾಗಿ ಕುಳಿತುಕೊಂಡಿದ್ದರು. ಪ್ರೈಸ್ ದ ಲಾರ್ಡ್. ಯೇಸುವಿನ ಪಾರ್ಥಿವ ಶರೀರದ ಶವ ಸಂಸ್ಕಾರ ಕಾರಣ ಭೂಸ್ಥಾಪನೆ ಮಾಡಲಾಯಿತು. ಕ್ರೈಸ್ತರಿಗೆ ಇರುವಂಥ ಒಂದು ವಿಶ್ವಾಸ, ನಂಬಿಕೆ, ನಮ್ಮ ಶರೀರ ಅಳಿದು ಹೋದರೂ ಸಹ ಯೇಸುವಿನ ಪುನರುತ್ಥಾನ, ಯೇಸುವಿನ ಬರುವಿಕೆಯಲ್ಲಿ, ಯೇಸುವಿನ ಪುನರುತ್ಥಾನದಲ್ಲಿ ನಾವು ಪಾಲುಗೊಳ್ಳುವಂತೆ ನಮ್ಮ ಶರೀರ ಹೊಸ ರೂಪಾಂತರಗೊಳ್ಳುತ್ತದೆ, ಮಾರ್ಪಾಡು ಹೊಂದಿಕೊಳ್ಳುತ್ತದೆ. ಅರಿಮತಾಯ ಊರಿನ ಜೋಸೆಫನು ಯೇಸುವನ್ನ ಹಿಂಬಾಲಿಸಿ ಬರುತ್ತಿದ್ದ ಶಿಷ್ಯರಲ್ಲಿ ಒಬ್ಬನಾಗಿದ್ದ. ಆತ ಈಗಾಗಲೇ ಸಿದ್ಧ ಮಾಡಲಾಗಿದ್ದ, ಯೇಸುವಿಗೆಂದೇ ಸಿದ್ಧ ಮಾಡಲಾಗಿತ್ತು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ನಮ್ಮ ಜನನ, ಮರಣ, ಜೀವಿತ ಕಾಲ ಒಂದೊಂದು ಎಲ್ಲವೂ ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಚಿತ್ತದಂತೆ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಆ ಸಮಾಧಿಯಲ್ಲಿ ನಾರುಮಡಿ ವಸ್ತ್ರದಿಂದ ಸುತ್ತಿ ಇರಿಸಿ ಅದಕ್ಕೆ ಒಂದು ಬಂಡೆಕಲ್ಲನ್ನು ಇಟ್ಟು ಅದನ್ನು ಮುಚ್ಚಿಬಿಟ್ಟರು. ಸಮಾಧಿ ಮುಗಿದೇ ಹೋಯಿತು ಎಂದು. ಇವತ್ತು ನಮ್ಮ ಜೀವಿತದಲ್ಲಿ ಇನ್ನು ನನಗೆ ಹೊಸ ನಂಬಿಕೆ ಇಲ್ಲ, ನಿರೀಕ್ಷೆ ಇಲ್ಲ, ಸಕ್ಸಸ್ ಇಲ್ಲ, ಫೇಲ್ಯರ್, ನನ್ನ ಜೀವನವೇ ಮುಗಿಯಿತು ಎಂದು ಅನೇಕರು ತಪ್ಪಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ. ಎಲ್ಲಿ ನನ್ನ ಸ್ವಂತ ಶಕ್ತಿ ಬಲ ಕಾರ್ಯ ಮಾಡಲು ಸಾಧ್ಯವಾಗದೆ ಮುಗಿದೋಯ್ತು ಎಂದು ಹೇಳುತ್ತೇವೋ, ಅಲ್ಲಿ ದೇವರು ಹೊಸ ಆರಂಭವನ್ನು ಮಾಡಲಿದ್ದಾರೆ. ಮುಚ್ಚಲ್ಪಟ್ಟ ಸಮಾಧಿ ನಮಗೆ ಏನನ್ನು ತೋರಿಸುತ್ತದೆ? ನಂಬಿಕೆಯಿಂದಿರು, ನಿರೀಕ್ಷೆಯಿಂದಿರು, ಇನ್ನು 3 ದಿನಗಳಲ್ಲಿ ಪ್ರಭು ಯೇಸು ಜೀವಕ್ಕೆ ಎಬ್ಬಿಸಲ್ಪಡುತ್ತಾರೆ ಎಂಬುದಾಗಿ. ಅದನ್ನೇ ಪ್ರಭು ಯೇಸು ಹೇಳಿದ್ದು, ಈ ಜೆರುಸಲೇಮಿನ ಆಲಯವನ್ನು ಕೆಡವಿ ಹಾಕಿ ಅದನ್ನು 3 ದಿನದಲ್ಲಿ ಮತ್ತೆ ಕಟ್ಟಿ ಎಬ್ಬಿಸುತ್ತೇನೆ. ಧರ್ಮಶಾಸ್ತ್ರಿಗಳು, ಫರಿಸಾಯರು ಅರ್ಥವಾಗದೆ, ಈ ದೇವಾಲಯವನ್ನು ಕಟ್ಟಲು 46 ವರ್ಷಗಳಾಯಿತು, ನೀನು ಹೇಗೆ 3 ದಿನದಲ್ಲಿ ಕಟ್ಟುತ್ತಿ ಎಂದು. ಯೇಸು ನುಡಿದದ್ದು ಕಲ್ಲಿನ ಕಟ್ಟಡವನ್ನಲ್ಲ, ದೇವರು ವಾಸ ಮಾಡುವ ದೇಹವೆಂಬ ಈ ದೇವಾಲಯ. ನಿನ್ನ ಆಲಯ ಪರಿಶುದ್ಧವಾದುದು. ದೇವರು ನಿನ್ನ ಗರ್ಭಗುಡಿಯಲ್ಲಿ ವಾಸಿಸುತ್ತಿದ್ದಾರೆ. ಆದ ಕಾರಣ ನಿನ್ನ ದೇಹವನ್ನು ಪರಿಶುದ್ಧವಾಗಿರಿಸಿಕೊ. ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡಿ ನಂಬಿಕೆ ನಿರೀಕ್ಷೆಯಿಂದ ಜನ ಕಾದಿದ್ದರು. ಯಾರು? ಫರಿಸಾಯರು ಮತ್ತು ಧರ್ಮಶಾಸ್ತ್ರಿಗಳು. ಕಾರಣ ಅವರಿಗೆ ಯೇಸು ಮೊದಲೇ ಹೇಳಿದ್ದರಲ್ಲ, ಮತ್ತೆ ಅವರು ಪುನರುತ್ಥಾನ ಹೊಂದುತ್ತಾರೆ ಎಂದು. ಅದಕ್ಕಾಗಿ ಅವರು ಕಾವಲಿಗೆ ಬಿಗಿಯಾದ ಕಾವಲನ್ನು ಇರಿಸಿದ್ದರು. ಆದರೆ ಜೊತೆಗಿದ್ದ ಶಿಷ್ಯರು ಯೇಸು ನಾನು ಮತ್ತೆ ಮರಳಿ ಬರುತ್ತೇನೆ ಎಂದು ಹೇಳಿದ್ದರೂ ಸಹ ಅವರು ಅದನ್ನು ಮರೆತೇ ಹೋಗಿದ್ದರು. ಆದ ಕಾರಣ ಪುನರುತ್ಥಾನರಾದ ಯೇಸು ಅವರ ಅವಿಶ್ವಾಸವನ್ನು, ಅವರ ಹೃದಯ ಕಾಠಿಣ್ಯವನ್ನು, ತಾನು ಪುನರುತ್ಥಾನ ಹೊಂದಿದ್ದನ್ನು ನಂಬದೇ ಇದ್ದುದನ್ನು ಅವರು ಖಂಡಿಸಿದರು ಎಂದು ನಾವು ನೋಡುತ್ತೇವೆ. ಯೇಸುವನ್ನು ಸಮಾಧಿ ಮಾಡಿದರು. ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸತ್ತರೆ ಅದು 100 ಮಡಿಯಷ್ಟು ಫಲ ಕೊಡುತ್ತದೆ. ಯೇಸು ತನ್ನ ಮರಣದ ಮೂಲಕ ಪಾತಾಳದ ಸೆರೆಯಲ್ಲಿದ್ದ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ಆತ್ಮಗಳನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವ ಮಾರ್ಗ ಮರಣದ ಮಾರ್ಗವಾಯಿತು. ಮರಣದ ಮೂಲಕ ಸ್ವರ್ಗಾರೋಹಣ, ಇಳಿದು ಬಂದವನೇ ಮತ್ತೆ ಏರಿ ಹೋದನು ಎಂದು ಸಂತ ಪೌಲರು ಹೇಳುತ್ತಾರೆ. ಆದ ಕಾರಣ ಯೇಸುಸ್ವಾಮಿ ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕದಲ್ಲಿ ಸರ್ವ ಅಧಿಕಾರವನ್ನು ಪಡೆದುಕೊಂಡು ಅದರ ಮರಣದ ರುಚಿ ನೋಡಿ ಪಾತಾಳದ ಶಕ್ತಿಯನ್ನು ಜಯಿಸಿ ಅಲ್ಲಿದ್ದ ಆತ್ಮಗಳನ್ನು ಸೆರೆಯಿಂದ ಬಿಡಿಸಿಕೊಂಡು ಬಂದರು ಎಂದು ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ. ಕರ್ತರಾದ ಯೇಸುವೆ, ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ. ವಿಶೇಷವಾಗಿ ಈ 14 ದಿನಗಳು ಸತತವಾಗಿ ನಾವು ಶಿಲುಬೆಯ ಹಾದಿಯ ಒಂದೊಂದು ಯಾತನೆಗಳನ್ನು, ಯೇಸುವಿನ ಪಾಡು ಮರಣಗಳನ್ನು ಧ್ಯಾನಿಸುವಾಗ ಯಾರಿಗೆಲ್ಲ ಸಮರ್ಪಣೆ ಮಾಡಿದ್ದೆವೋ ಆ ಯೇಸುವಿನ ಶಿಲುಬೆಯ ಶಕ್ತಿ, ಯೇಸುವಿನ ಗಾಯಗಳು, ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಪ್ರತಿಫಲ
ವರಪ್ರಸಾದಗಳು ನಮ್ಮೊಬ್ಬೊಬ್ಬರ ಕುಟುಂಬಗಳಲ್ಲಿ ಯಥೇಚ್ಛವಾಗಿ ಸುರಿಸಲ್ಪಡಲಿ. ಈ ಸಮಯದಲ್ಲಿ ವಿಶೇಷವಾಗಿ ಪೋಪ್ ಜಗದ್ಗುರುಗಳ ಸಂರಕ್ಷಣೆ, ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ ಕೃಪಾಪೂರ್ಣೆಯ ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಯೇಸುವಿನ ಶಿಲುಬೆ, ಮರಣ, ಪುನರುತ್ಥಾನದ ಶಕ್ತಿ, ಮಹಿಮೆ, ವರಪ್ರಸಾದಗಳು ಗಲಾತ್ಯ 3:13-14 ನಮ್ಮಲ್ಲಿಯೂ ನಮ್ಮ ಕುಟುಂಬಗಳಲ್ಲಿಯೂ ನಮ್ಮ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ ಆ ಜೀವಕರವಾದ ವಚನ ಮಾಂಸವಾಗಿ ಅದರ ಮಹಿಮೆ ನಾವು ನೋಡುವಂತೆ ಆ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡಿ ಸಂರಕ್ಷಿಸಿ ಆಶೀರ್ವದಿಸಿ ಅಭಿಷೇಕದಲ್ಲಿ ಮುನ್ನಡೆಸಲ್ಪಡಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.